ನಮಸ್ತೆ ಸ್ನೇಹಿತರೆ, ಇವತ್ತು ಸಿರಿಧಾನ್ಯಗಳು ವಿಶ್ವವ್ಯಾಪಿ ಆಗ್ತಾ ಇದ್ದಾವೆ. ಎಲ್ಲಿ ನೋಡಿದ್ರು ಮಿಲೆಟ್ಸ್ ಪದಗಳು ಕೇಳಲಿಕ್ಕೆ ಸಿಗ್ತಾ ಇದೆ. ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ನಂತರ ಸಿರಿಧಾನ್ಯಗಳು ವಿಶ್ವವ್ಯಾಪಿ ಆಗಿವೆ. ಮತ್ತು ಇದು ಜೊತೆಲಿ ಇನ್ನೊಂದು ಹೊಸ ಟ್ರೆಂಡ್ ಏನು ಅಂದರೆ ಮಿಲೆಟ್ಸ್ ಆರ್ ಸೂಪರ್ ಫುಡ್ಸ್ ಅಂತ ಎಲ್ಲ ಕಡೆ ಕೇಳ್ತಾ ಇದ್ದೀವಿ. ಖಂಡಿತ ಮಿಲೆಟ್ಸ್ ಆರ್ ಸೂಪರ್ ಫುಡ್ಸು ಹೌದು. ಬಟ್ ನಿಮ್ಗೆ ಗೊತ್ತಿರಲಿ, ಸೂಪರ್ ಫುಡ್ಸ್ ಅಂದರೆ ಅದನ್ನು ಜನ ನಿತ್ಯ ಬಳಕೆ ಮಾಡೋದಿಲ್ಲ. ಹಾಗಾಗಿ ನಾನು ತುಂಬ ಹೊತ್ತು ಕೊಟ್ಟು ಹೇಳೋದು, ಸಿರಿಧಾನ್ಯಗಳು ಯಾವತ್ತು ಸ್ಟೇಪಲ್ ಫುಡ್ಸ್ ಆಗಬೇಕು. ಸ್ಟೇಪಲ್ ಫುಡ್ಸ್ ಆಗಿದ್ವು ಸಹ. ಏನಕ್ಕೆ ಇದು ಸೂಪರ್ ಫುಡ್ಸ್ ಕ್ಯಾಟಗರಿಗೆ ಸೇರಿಸಬಾರ್ದು ಅಂತ ಹೇಳ್ತೀನಿ ಅಂದರೆ, ಸೂಪರ್ ಫುಡ್ಸ್ನ ನೀವು ಯಾರು ಖಂಡಿತವಾಗ್ಲೂ ದಿನನಿತ್ಯ ಬಳಕೆ ಮಾಡೋದೇ ಇಲ್ಲ. ನಮಗೆ ಸಿರಿಧಾನ್ಯಗಳು ನಿತ್ಯ ಬಳಕೆ ಆಗಬೇಕು. ಆವಾಗಲೇ ಇಡೀ ಮನುಕುಲ ಆರೋಗ್ಯದಿಂದ ಇರೋಕ್ಕೆ ಸಾಧ್ಯ. ಕಾರಣ, ನಮ್ಮ ಪೂರ್ವಜರು ಯಾರನ್ನೇ ನೋಡಿದ್ರು ಸಾವಿರಾರು ವರ್ಷಗಳ ಕಾಲ ಸಿರಿಧಾನ್ಯಗಳ ದಿನನಿತ್ಯ ಬಳಕೆ ಮಾಡ್ತಾ ಇದ್ರು. ನೀವು ಯಾವುದೇ ಪುರಾಣ ಗ್ರಂಥಗಳನ್ನ ನೋಡಿ, ಅಲ್ಲೆಲ್ಲ ಸಿರಿಧಾನ್ಯಗಳ ಉಲ್ಲೇಖ ಇರ್ತದೆ. ನಾವು ದಶಾವತಾರಗಳ ಕಾಲದಿಂದ ನೋಡ್ಕೊಂಡು ಬರ್ತಾ ಇರ್ತೀವಿ. ಎಲ್ಲ ಕಡೆ ಸಿರಿಧಾನ್ಯಗಳದ್ದು ಒಂದಲ್ಲ ಒಂದು ಪದಗಳ ಉಲ್ಲೇಖ ಬರ್ತಾ ಹೋಗುತ್ತೆ. ಹಾಗಾಗಿ ಸಿರಿಧಾನ್ಯಗಳು ಯಾವತ್ತಿದ್ರೂ ನಮ್ಮ ಇಡೀ ಮನುಕುಲದಲ್ಲಿ ಸ್ಟೇಪಲ್ ಫುಡ್ ಅಂದರೆ ದಿನನಿತ್ಯದ ಆಹಾರ ಆಗಿದ್ವು. ಬಟ್ ಇವತ್ತಿನ ಟ್ರೆಂಡ್ ಏನಾಗಿದೆ ಅಂದರೆ, ಲಾಸ್ಟ್ 30 ವರ್ಷದಿಂದ ನಮ್ಮ ಇಡೀ ಮನುಕುಲ ಈ ಪ್ರೊಸೆಸ್ ಫುಡ್ಸ್, ಅಕ್ಕಿ, ಗೋಧಿ, ಮೈದಾ ಇವುಗಳಿಂದ ಬಿದ್ದು ಸಿರಿಧಾನ್ಯಗಳನ್ನ ಮರೆಯುವಾಗ ಮಾಡಿಬಿಟ್ರು. ಈಗ ಮರ್ತಿರೋ ಕಾರಣಕ್ಕೆ ಇವ್ರಿಗೆ ಸಿರಿಧಾನ್ಯಗಳು ಒಂಥರ ಸೂಪರ್ ಫುಡ್ಸ್ ಥರ ಕಾಣಿಸ್ತಾ ಇದೆ. ಸೂಪರ್ ಫುಡ್ಸನ್ನು ನೀವು ಯಾರು ಅದನ್ನು ಖಂಡಿತ ದಿನನಿತ್ಯ ಬಳಕೆ ಮಾಡೋದೇ ಇಲ್ಲ. ಆದರೆ ಸಿರಿಧಾನ್ಯಗಳು ದಿನನಿತ್ಯ ಬಳಕೆ ಮಾಡಬೇಕು. ಅವಾಗ ಮಾತ್ರ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಮತ್ತು ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಹೋಗುತ್ತೆ. ಏನಕ್ಕಪ್ಪ ಅಂದರೆ, ಈ ಸಿರಿಧಾನ್ಯಗಳು ಗುಣನೇ ಆಗಿದೆ. ಇವುಗಳಲ್ಲಿ ಫೈಬರು, ನ್ಯೂಟ್ರಿಷನ್ನು, ಪ್ರೋಟೀನ್ಸ್ ಅತಿ ಯಥೇಚ್ಛವಾಗಿರ್ತದೆ. ಈಗ ಯಥೇಚ್ಛವಾಗಿರೋ ಕಾರಣಕ್ಕೆ ನಮ್ಮ ಇಡೀ ದೇಹಕ್ಕೆ ಏನು ಅಗತ್ಯ ಇದೆ ಆ ಎನರ್ಜಿನ ಒಂದು ಟೈಮ್ ಮಿಷಿನ್ ಥರ ರೇಸ್ ಮಾಡ್ತಾ ಹೋಗುತ್ತೆ. ಬಾಡಿಲಿರೋ ಎಲ್ಲ ಟಾಕ್ಸಿನ್ಸು ರಿಮೂವ್ ಮಾಡ್ತಾ ಹೋಗುತ್ತೆ. ಇಷ್ಟೆಲ್ಲ ಅದ್ಭುತವಾದ ಗುಣಗಳಿರೋ ಸಿರಿಧಾನ್ಯಗಳನ್ನ ನಾವು ಯಾವತ್ತೂ ಒಂದಿನ ತಿನ್ಬೇಕಾ? ಖಂಡಿತ ಇಲ್ಲ ಅಲ್ವಾ? ನಾವು ದಿನನಿತ್ಯ ಸಿರಿಧಾನ್ಯಗಳು ತಿನ್ನಬೇಕು. ಸೊ ಇಷ್ಟು ವರ್ಷಗಳ ಕಾಲ ಮರ್ತಿದ್ದೀರಾ, ತೊಂದರೆ ಇಲ್ಲ. ಈಗ ಮತ್ತೆ ಸಿರಿಧಾನ್ಯಗಳು ಮತ್ತೆ ಶುರು ಮಾಡಬೇಕು ಅಂದರೆ ನೀವು ಒಂದು ಕೆಲಸ ಮಾಡಿ, ಅಟ್ಲೀಸ್ಟ್ ದಿನದ ಒಂದು ಆಹಾರನ ಸಿರಿಧಾನ್ಯ ಆಹಾರ ರೂಢಿ ಮಾಡ್ಕೊಳ್ಳಿ. ಒಂದು 6 ತಿಂಗಳು ಕಂಟಿನ್ಯೂಸ್ ಬಳಸ್ತಾ ಹೋದರೆ ನಿಮ್ಗೆ ಅದ್ರ ಬೆನಿಫಿಟ್ಸ್ ಗೊತ್ತಾಗ್ತಾ ಹೋಗುತ್ತೆ. ಅದ್ರ ಬೆನಿಫಿಟ್ಸ್ ಗೊತ್ತಾರೆ ಖಂಡಿತ. ನಾನಂತೂ ಹೇಳ್ತೀನಿ, ಮುಂದೊಂದು ದಿನ ನಿಮ್ಮ ಇಡೀ ಅಡುಗೆ ಮನೆಯಲ್ಲಿ ಸಿರಿಧಾನ್ಯಗಳು ಬಿಟ್ಟು ಇನ್ಯಾವುದು ಅಕ್ಕಿ, ಗೋಧಿ, ಮೈದಾ ನೋಡ್ಲಿಕ್ಕೆ ಸಿಗೋದೇ ಇಲ್ಲ. ಅಷ್ಟು ಸಿರಿಧಾನ್ಯಗಳು ನೀವು ಒಪ್ಕೋತೀರಾ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡೋದು, ನಮ್ಮ ಸರಸ್ವತಿ ಆರೋಗ್ಯ ಸಂಸ್ಥೆಯ ಧ್ಯೇಯ ಏನು ಮಾಡ್ಕೊಂಡಿದ್ದೀವಿ ಅಂದರೆ, ಇವತ್ತು ಸಿರಿಧಾನ್ಯಗಳು ಬರೀ ಒಂದು 5% ಜನ ಅಷ್ಟೇ ಬಳಸ್ತಾ ಇದ್ದಾರೆ. ಆದರೆ 100% ಜನ ಸಿರಿಧಾನ್ಯಗಳು ಬಳಸಬೇಕು ಅಂದರೆ ಅಟ್ಲೀಸ್ಟ್ ಅವ್ರಿಗೆ ಒಂದು ಹೊತ್ತಾರು ಸಿರಿಧಾನ್ಯಗಳ ಪರಿಚಯ ಮಾಡಬೇಕು ಅಂತ. ಹಾಗಾಗಿ ನಾವು ತುಂಬ ಮುಖ್ಯ ಉದ್ದೇಶ ಇಟ್ಕೊಂಡು ಹೊರಟಿದ್ದೀವಿ, ಒನ್ ಟೈಮ್ ಮಿಲೆಟ್ ಫುಡ್ ಅಂತ. ದಿನನಿತ್ಯದ ಯಾವುದಾದ್ರು ಒಂದು ಆಹಾರ ಸಿರಿಧಾನ್ಯಗಳ ಆಹಾರ ರೂಢಿ ಮಾಡ್ಕೊಳ್ಳಿ. ಅದನ್ನು ನೆನೆಸಿಟ್ಟು ಅದರದ್ದೇ ಆದ ರೀತಿಯಲ್ಲಿ ಅಡುಗೆ ಮಾಡ್ತಾ ಹೋಗಿ. ಅದು ನಿಮ್ಮ ದೇಹದಲ್ಲಿ ಈಸಿಯಾಗಿ ಡೈಜೆಸ್ಟ್ ಆಗಿ ನಿಮಗೆಲ್ಲ ನ್ಯೂಟ್ರಿಷನ್ ಸಿಗ್ತಾ ಹೋಗುತ್ತೆ. ನಾನು ಆಗಲೇ ಹೇಳಿದಾಗೆ, ಅವಾಗ ಖಂಡಿತ ನೀವು ಮುಂದೆ ಬರ್ತಾ ಸಿರಿಧಾನ್ಯಗಳನ್ನ ದಿನನಿತ್ಯದ ಆಹಾರ ಮಾಡ್ಕೋತೀರಾ. ಮತ್ತು ಏನು ಈ ಸೂಪರ್ ಫುಡ್ ಕ್ಯಾಟಗರಿಯಿಂದ ಸಿರಿಧಾನ್ಯ ಹೊರಗಿಟ್ಟು ನಿಮ್ಮ ದಿನನಿತ್ಯದ ಆಹಾರ ಮಾಡ್ಕೊಂಡಾಗ ನಿಮಗೆ ಅದರಿಂದ ಸಿಗಬೇಕಾದ ಎಲ್ಲ ಗುಣಗಳು ಪ್ರತಿದಿನ ನಿಮಗೆ ಸಿಗ್ತಾ ಹೋಗ್ತದೆ. ನಿಮ್ಮ ಆರೋಗ್ಯ ಕಾಪಾಡುತ್ತೆ. ಸರ್ವೇ ಜನ ಸುಖಿನೋ ಭವಂತು.